ತನುವು ಕುಂದಾಪುರಕ್ಕೆ ಹೋಗಿ ಊಟ ಗೀಟ ಮಾಡಿಕೊಂಡು ಮತ್ತೆ ಮುಂದೆ ಬಂದೆ ಅಂದ್ಕೊಳ್ಳಿ. ಇನ್ನೇನು ನನ್ನಷ್ಟೇ ಹತ್ರ ಇದ್ದೀನಿ, ಅಂದರೆ ಬ್ರಹ್ಮಾವರದ ಹತ್ರ ಇದ್ದೀನಿ. ನಾನು ಹೇಳಿದೆ ಗೊತ್ತಾ, ಒಂದು ಬ್ರಿಡ್ಜ್ ಇದೆ ಹೋಗೋಣ ಅಂದ್ಕೊಂಡು. ಸೊ ಆ ಪ್ಲೇಸ್ಗೆ ಹೋಗೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ ಅಂದ್ಕೊಳ್ಳಿ. ಮಳೆ ಬಿಟ್ಟು ಬಿಡದೆ ಬರ್ತಾ ಇದೆ ಹೋಗ್ತಾ ಇದೆ ಆಟ ಆಡ್ತಾ ಇದೆ ಅಂದ್ಕೊಳ್ಳಿ. ನಿಮ್ಮ ನೆನಪು, ಈ ಬಿಗ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ವಾಚು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫಲ್ಲಿ ರಿಪೇರಿ ಮಾಡೋಕ್ಕಾಗದೇ ಇರೋಷ್ಟು ದೊಡ್ಡ ಗಾಯ ಆಗೋದ್ರಿ ದರಿದ್ರ ಆರ್ಟಲ್ಲಿ. ಸೊ ಏನಕ್ಕಪ್ಪ ರಿಸ್ಕ್ ಅಂದ್ಬಿಟ್ಟು ರೇನ್ ಕವರ್ನೆಲ್ಲ ಹಾಕ್ಕೊಂಡು ಪ್ಯಾಕಪ್ ಆಗಿಬಿಟ್ಟಿದ್ದೀನಿ ಅಂದ್ಕೊಳ್ಳಿ. ಸೊ ಇನ್ನೊಂದು 9 ಕಿಲೋಮೀಟ್ರ್ ಮಾತ್ರ ಇರೋದು ಆ ಬ್ರಿಡ್ಜ್ಗೆ. ಬನ್ನಿ ಕಂಟಿನ್ಯೂ ಮಾಡುವ. ಬ್ರಿಡ್ಜ್ ಹತ್ರ ಹೋದ ತಕ್ಷಣ ನಿಮಗೆ ಸಿಗ್ತೀನಂತೆ ನಾನು. ಕ್ಲೈಮೇಟ್ ನೋಡಿ ಹೆಂಗಿದೆ, ಸ್ವರ್ಗದ ಥರ ಇದೆ ಅಂದ್ಕೊಳ್ಳಿ. ಬಿಸಿಲು ಅನ್ನೋದೇ ಇಲ್ಲ ಗುರು. ಒಂಥರ ಹೆಂಗೆ ಫೀಲ್ ಆಗ್ತಿದೆ ಅಂದರೆ ಕೋಸ್ಟಲ್ ಏರಿಯಾದಲ್ಲಿ ಇದ್ದೀನಿ, ಎಲ್ಲಿದ್ದೀನಪ್ಪ ಅನ್ನೋ ಥರ ಒಂದು ಫೀಲ್ ಬರ್ತಾಯಿದೆ ಅಂದ್ಕೊಳ್ಳಿ ನನಗೆ. ಸಿಕ್ಕಾಪಟ್ಟೆ ಮಳೆ ಇದೆ, ಅದ್ರ ಜೊತೆ ತಣ್ಣಗೆ ಗಾಳಿ ಉಂಟು. ಸೊ ಹಂಗಾಗಿ ಕೋಸ್ಟಲಲ್ಲಿದ್ದೀನ ಹೊರಗಡೆ ಇದ್ದೀನಿ ಅನ್ನೋ ಒಂದು ಫೀಲ್ ಅಂದ್ಕೊಳ್ಳಿ. ಸಾಕಾದಾಗಿರೋ ವೆದರ್ ಮಾತ್ರ, ರೈಡ್ ಹೊಡಿಯೋದಕ್ಕೆ ಸೂಪರ್. ಎಲ್ಲೇ ನೋಡಿದ್ರು ಬ್ಯಾಕ್ ವಾಟ್ರು, ಬ್ರಿಡ್ಜು, ಈ ಒಂದು ಅದ್ಭುತವಂಥ ಮಳೆ ಎಲ್ಲ ಸೇರಿಕೊಂಡು ಸಾಕಾದಾಗಿದೆ ಅಂದ್ಕೊಳ್ಳಿ. ನೋಡಿ ಅಂತ ಇದ್ದಂಗೆ ಬ್ಯಾಕ್ ವಾಟ್ರ್ ಬಂತು ಅಂದ್ಕೊಳ್ಳಿ, ಒಂದು ಬ್ರಿಡ್ಜ್ ಬಂತು. ನೋಡಿ ಇದೆಲ್ಲ ಬ್ಯಾಕ್ ವಾಟ್ರು, ಬ್ರಿಡ್ಜು ಫುಲ್ಲು ಬ್ಯಾಕ್ ವಾಟ್ರು. ಎಲ್ಲ ಫಿಶಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಜನ. ಈ ಕಡೆಗೂ ಕೂಡ ನೀರುಂಟು, ಈ ಕಡೆಗೂ ಕೂಡ ನೀರುಂಟು. ಈ ಥರ ಸುಮಾರು ಬ್ರಿಡ್ಜ್ಗಳು ಸಿಕ್ಬಿಡುತ್ತೆ ನಮ್ಗೆ ಹೋಗ್ಬೇಕಾದ್ರೆ. ಯಾಕಂದರೆ ಸೀ ಶೋರ್ ಅಲ್ವಾ ಈ ರೋಡ್ ಇರೋದು, ಹಾಗಾಗಿ ಸುಮಾರು ಈ ಥರ ಬ್ಯಾಕ್ ವಾಟ್ರ್ಗಳು ಸಿಗ್ತಾನೇ ಇರುತ್ತೆ ಅಂದ್ಕೊಳ್ಳಿ. ಕ್ರೇಜಿಯಾಗಿ ಉಂಟು. ಇಲ್ಲಿವರೆಗೂ ಬಂದಿದೆ ನೋಡಿ ನೀರದು, ಹಿಂಗೆ ಅಲ್ಲೆಲ್ಲ ಹರಿತಾ ಉಂಟು. ಮಸ್ತಾಗಿ ಉಂಟು ಗುರು ಒಂಥರ. ಇಲ್ಲಿ ಏನಪ್ಪ ಅಂದರೆ ಪ್ರೈವೇಟ್ ಬಸ್ಗಳು ಹಾವಳಿ ಸಾಕಾಗಿದೆ. ಸೀರಿಯಸ್ ಆಗಿ ಹೆಂಗೆ ನುಗ್ತಾರೆ ಅಂದರೆ ಯಪ್ಪ, ಆ ಕಡೆ ಈ ಕಡೆ ಏನು ನೋಡಲ್ಲ, ಸುಮ್ಮನೆ ಮೇಲೆ ಬಂದ್ಬಿಟ್ಟು ಆರು ನೋಡಿತಾರೆ ರಪ್ಪ ಅಂತ. ಸುಸ್ತಾಗಿ ಹೋಗ್ಬಿಡುತ್ತೆ ಅವ್ರನ್ನೆಲ್ಲ ನೋಡ್ಬಿಟ್ರೆ ಅಂತೂ. ಸೈಕು ಸಖತ್ ವೆದರು. ಲೈಟಾಗಿ ಫಾಗ್ ಬರ್ತಾ ಉಂಟು ಇವಾಗ, ಬ್ಯೂಟಿಫುಲ್ ಆಗಿದೆ. ಇನ್ನೇನು ಹತ್ರ ಬ್ರಿಡ್ಜ್ಗೆ ಬಂದಿದ್ದೀನಿ, ಹುಡುಕ್ತಾ ಇದ್ದೀನಿ ಅಂದ್ಕೊಳ್ಳಿ ಎಲ್ಲಿದೆ ಅಂತ. ನಾನು ಏನು ಸ್ಟೇ ಮಾಡ್ತೀನಿ ಗೊತ್ತಾ, ಆ ಸ್ಟೇ ಓನರು ಕಳಿಸಿದ್ದಾರೆ ಲಿಂಕ್ ನನಗೆ, ಇಲ್ಲೇ ಹೋಗಿ ಅಂದ್ಕೊಂಡು. ಆಲ್ಮೋಸ್ಟ್ ಒಂದು 600 ಮೀಟ್ರ್ ಅಂತ ತೋರಿಸ್ತಾ ಇದೆ. ಮಳೆ ಬೇರೆ ಜೋರಾಗ್ತಾ ಇದೆ. ಎಲ್ಲಿ ಗುರು, ಇನ್ನೂ ಇಲ್ಲೇ ಎಲ್ಲೋ ರೈಟ್ ತೋರಿಸ್ತಾ ಉಂಟು ಮ್ಯಾಪಲ್ಲಿ. ಇಲ್ಲೇ ಎಲ್ಲೋ ಹೋಗಬೇಕು. ಇಲ್ಲೇ ಹೋಗಿ ಆಮೇಲೆ ಇಲ್ಲಿ ಹಿಂಗೆ ಮೇಲೆ ಹೋಗ್ಬೇಕು. ಯಾವುದೋ ಒಂದು ಇಂಟೀರಿಯರ್ ರೋಡ್ ಅಂದ್ಕೊಳ್ಳಿ. ಇಲ್ಲೇ ಲೊಕೇಶನ್ ಈ ಥರ ಉಂಟು. ಅಲ್ಲಿ ಹೋದ್ಮೇಲೆ ಹೆಂಗಿರ್ಬೋದಲ್ವ, ಸಾಕಾಗಿರೋದು ಮಾತ್ರ. ತುಂಬ ಚಿಕ್ಕದಂತೆ ಸೇತುವೆ, ಬರೀ ಒಂದು ಕಾರ್ ಮಾತ್ರ ಹೋಗ್ಬೋದಂತೆ, ಅಷ್ಟು ಚಿಕ್ಕದಾಗಿರ್ತಕ್ಕಂಥ ಸೇತುವೆ ಅಂತೆ. ಬರೋದ್ರು ನೀವು ಗಾಡೀಲಿ ಬಂದಿರೋದ್ರಿಂದ ನಿಮ್ಗೆ ಸಕ್ಕದಾಗಿರುತ್ತೆ ನೋಡೋದಕ್ಕೆ. ಹೋಗಿ ಬನ್ನಿ ಒಂದು ಸರ್ತಿ ಅಂತಂದರು. ಸರಿ, ಹೆಂಗಿದ್ರು ಹತ್ರನೇ ಇತ್ತು ಸ್ಟೇಗೆ, ನೋಡುವ ಅದನ್ನು ಅಂತ ಅಂದ್ಕೊಂಡು ನಾನು ಅಂದ್ಕೊಂಡು ಲೊಕೇಶನ್ ಇಸ್ಕೊಂಡೆ ಅಂದ್ಕೊಳ್ಳಿ. ಅಕ್ಷರ ನಗರ ಅಂತೆ ಬ್ರಹ್ಮಾವರ. ಫುಲ್ ಒಂಥರ ಗ್ರೀನಾಗಿ ಉಂಟು ಅಂದ್ಕೊಳ್ಳಿ. ಮನೆಗಳಿಲ್ಲ ಏನಿಲ್ಲ, ಒಂಥರ ಔಟ್ಸ್ಕರ್ಟಲ್ಲಿರೋದು ಈ ಜಾಗ. ಜಾಸ್ತಿ ಮನೆಗಳಿಲ್ಲ, ಜನ ಇಲ್ಲ, ಓಡಾಡೋದು ತುಂಬ ಕಮ್ಮಿ ಇದೆ. ಇಲ್ಲೇ ಲೆಫ್ಟ್ ಅಂತೆ, ಇಲ್ಲಿ ಲೆಫ್ಟ್ ತಗೊಳ್ಳುವ. ಓಹೋ, ಏನು ಗುರು ಇದು, ಮಸ್ತಾಗಿ ಉಂಟು ರೋಡು, ಸಕ್ಕದಾಗಿದೆ. ಫುಲ್ ಎಲ್ಲೋ ಕಾಡಲ್ಲಿ ಹೋಗ್ತಾ ಇದ್ದಂಗೆ ಉಂಟು ಅಂದ್ಕೊಳ್ಳಿ. ಮಸ್ತ್ ತುಂಬ ಹತ್ತಿರದಲ್ಲೇ ಇದೆ. ಇನ್ನೇನು ಇಲ್ಲೇ ಸೇತುವೆ ಬಂದ್ಬಿಡುತ್ತೆ ಅನಿಸುತ್ತೆ ಎಲ್ಲೋ ಮುಂದೆ.
ನೀವೇ ನೋಡಿ ಹೆಂಗೆ ಕಾಣಿಸ್ತಾ ಉಂಟು ಲೊಕೇಶನ್, ಯಾರಿಲ್ಲ ಜನ, ಸಾಕಾಗಿದೆ ಮಾತ್ರ. ಓಹೋ ಹೋ ಹೋ, ಬ್ಯೂಟಿಫುಲ್ ಜಾಗ ಗುರು. ನೋಡಿ ಹೆಂಗೆ ಉಂಟು, ಚಿಕ್ಕದು ಬ್ರಿಡ್ಜು, ಒಂದೇ ಒಂದು ಗಾಡಿ ಹೋಗುತ್ತೆ ಅದರಲ್ಲಿ ಅಂದ್ಕೊಳ್ಳಿ. ಸಾಕಾಗಿದೆ ಗುರು, ಮಸ್ತ್ ಮಸ್ತ್. ಇಲ್ಲಿ ನೋಡಿ, ಇದೇ ಒಂದು ನದಿ ಅಲ್ಲಿಂದ ಹರಿತಾ ಉಂಟು. ಇಲ್ಲಿ ಮುಂದೆ ಹಿಂಗೆ ಬಂದರೆ ನೋಡಿ, ಇಲ್ಲಿ ಇದೇ ಒಂದು ಬ್ರಿಡ್ಜು ಹೆಂಗೆ ಕಾಣಿಸ್ತಾ ಉಂಟು. ಚಿಕ್ಕದಿದೆ, ಬರೀ ಒಂದೇ ಒಂದು ಕಾರ್ ಹೋಗುತ್ತೆ, ದೊಡ್ಡ ವೆಹಿಕಲೆಲ್ಲ ಹೋಗೋಕ್ಕಾಗಲ್ಲ. ಇಲ್ಲಿಂದ ಹಾಗೆ ಮುಂದೆ ಕಂಟಿನ್ಯೂ ಆಗಿ ಹೋಗ್ತಾ ಇದೆ ಅಂದ್ಕೊಳ್ಳಿ. ಚಿಕ್ಕದು ಉಂಟು ನೋಡಿ ಬ್ರಿಡ್ಜು, ಬರೀ ಒಂದು ಕಾರ್ ಮಾತ್ರ ಹೋಗೋಕ್ಕೆ ಜಾಗ ಉಂಟು. ಬೇರೆ ಯಾವ್ದಾದ್ರು ವೆಹಿಕಲ್ ಬಂದರೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಮುಂದುಗಡೆಯಿಂದನೇ ಅವರು ಸೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಕ್ರೇಜಿ ಅಲ್ವಾ? ಮಸ್ತಾಗಿದೆ ಲೊಕೇಶನ್, ಒಂಥರ ಬ್ಯೂಟಿ. ಆರಾಮಾಗಿ ಹಿಂಗೆ ಒಂದು ಸ್ವಲ್ಪ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ಬೋದು. ನಮ್ಮ ಸ್ಟೇ ಅಲ್ಲೇ ಎಲ್ಲೋ ಮುಂದೆ ಬರುತ್ತೆ, ಹಿಂಗೆ ಸ್ಟ್ರೈಟ್ ಈ ರೋಡಲ್ಲಿ ಬರುತ್ತೆ. ಅಲ್ಲಿ ಒಂದು ಬ್ರಿಡ್ಜ್ ಕಾಣ್ತಾ ಇದೆ, ಹ್ಯಾಂಗಿಂಗ್ ಬ್ರಿಡ್ಜ್ ಉಂಟು ಅಲ್ಲಿಗೆ ಹೋಗುವ ಇವಾಗ. ಅದನ್ನು ಕೂಡ ನೋಡುವ. ನೀರು ನೋಡಿ ಎಷ್ಟು ಫೋರ್ಸಾಗಿ ಹೋಗ್ತಾ ಉಂಟು. ಇದು ಒಂಥರ ಡ್ಯಾಮ್, ಇದು ಗೇಟ್ ಉಂಟು ನೋಡಿ ಇಲ್ಲೆಲ್ಲ. ನೋಡಿ, ಒಂದೇ ಒಂದು ಕಾರ್ ಹೋಗೋಕ್ಕೆ ಮಾತ್ರ ಜಾಗ ಇರೋದಿಲ್ಲಿ. ಅದು ಚಿಕ್ಕ ಕಾರ್ ಆಗಿರೋದ್ರಿಂದ ಈಸಿಯಾಗಿ ಹೋಗ್ಬಿಡ್ತು. ದೊಡ್ಡದಾದರೆ ಹೋಗೋಕ್ಕಾಗಲ್ಲ ಅಂದ್ಕೊಳ್ಳಿ. ಚೆನ್ನಾಗುಂಟು ಒಂಥರ. ಅಲ್ಲಿ ಸುಳಿ ಉಂಟು, ಗೀರ್ ಅಂತ ಸುತ್ತಾನೆ ಉಂಟು, ರೌಂಡ್ ಹೊಡಿತಾನೇ ಇದೆ. ಚೆನ್ನಾಗಿದೆ ಒಂಥರ. ಸ್ವಲ್ಪ ಲೈಟಾಗಿ ಮಳೆ ಇದೆ, ಎಲ್ಲ ಸೇರಿಕೊಂಡು ಅದ್ಭುತವಾಗಿರ್ತಕ್ಕಂಥ ಒಂದು ವೆದರ್. ಇಲ್ಲೆಲ್ಲ ನೋಡಿ ತೆಂಗಿನ ಮರಗಳು ಹೆಂಗುಂಟು. ಈ ಸೈಡಲ್ಲೂ ಕೂಡ ತೆಂಗಿನ ಮರಗಳಿದೆ ಫುಲ್ಲು. ಬ್ಯೂಟಿಫುಲ್ ಆಗಿದೆ ಜಾಗ ಮಾತ್ರ, ಒಂಥರ ನೋಡೋದಕ್ಕೆ ಕ್ರೇಜಿ. ಒಂದು ರೌಂಡು ಇದರಲ್ಲಿ ಗಾಡಿನ ಹಿಂಗೆ ಓಡಿಸ್ಕೊಂಡು ಹೋಗ್ಬಿಟ್ಟು ಮತ್ತೆ ವಾಪಸ್ ಹೋಗ್ಬಿಡುವ. ಓಹೋ ನೋಡಿ, ಈ ಒಂದು ಬ್ರಿಡ್ಜಲ್ಲಿ ನಾನು ಗಾಡಿನ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ. ಕೊನೆಗೂ ಸಾಕಾಗಿದೆ ಒಂಥರ, ಏನೋ ಚೆನ್ನಾಗುಂಟು ಬ್ರಿಡ್ಜು. ಚಿಕ್ಕದಾದಂಥ ಬ್ರಿಡ್ಜ್ ಉಂಟು. ಇದ್ರ ಮೇಲೆ ಈ ಥರ ಹಿಂಗೆ ಗಾಡಿ ಓಡಿಸ್ಕೊಂಡು ಹೋಗೋದೇ ಮಜಾ ಬೇರೆ ಅಂದ್ಕೊಳ್ಳಿ. ನಾನು ಸುಮ್ಮನೆ ಗಾಡಿ ಓಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದಿಲ್ಲಿ, ತಿರುಗಿಸ್ಕೊಂಡು ಮತ್ತೆ ಹಂಗೆ ಹೋಗುವ ಇವಾಗ ವಾಪಸ್ಸು. ಚೆನ್ನಾಗಿದೆ ಒಂಥರ, ಬ್ಯೂಟಿಫುಲ್ ಆಗಿದೆ ಬ್ರಿಡ್ಜ್. ಮತ್ತೆ ನೋಡಿ, ಮೊಗದ ಮೇಲೆ ನೋಡಿ ಹೆಂಗೆ ಉಂಟು ಬ್ರಿಡ್ಜು, ಎಷ್ಟು ಚಿಕ್ಕದಿದೆ ನೋಡಿ. ಒಂದು ಅದ್ಭುತವಾದ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಇಲ್ಲಿಂದ ನಾನು ವಾಪಸ್ ನನ್ನ ಹೋಮ್ ಸ್ಟೇಗೆ ರಿಟರ್ನ್ ಹೋಗ್ತಾ ಇದ್ದೀನಿ. ಹೋಗ್ತಾ ಅಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಅದನ್ನು ಕೂಡ ನೋಡ್ಕೊಂಡು ಹೋಗ್ಬಿಟ್ಟು ಡೈರೆಕ್ಟಾಗಿ ಹೋಮ್ ಸ್ಟೇಲಿ ಕೂತ್ಕೊಂಡ್ರೆ ಆಮೇಲೆ ಹೊರಗಡೆಗೆ ಬರೋ ನೆಸೆಸಿಟಿ ಇರಲ್ಲ ಅಂದ್ಕೊಳ್ಳಿ. ಸೊ ಅದಕ್ಕೋಸ್ಕರ ಬನ್ನಿ, ಇನ್ನು ಸ್ವಲ್ಪ ದೂರದರಲ್ಲೇ ನನ್ನ ಹೋಮ್ ಸ್ಟೇ ಸಿಗುತ್ತೆ. ಅಂದರೆ ಆಲ್ಮೋಸ್ಟ್ ಒಂದು 2.4 ಇಲ್ಲ 3 ಕಿಲೋಮೀಟರ್ಸ್ ಅಷ್ಟೇ ಇರೋದು, ಅದಕ್ಕಿಂತ ಜಾಸ್ತಿ ಅಂತೂ ಇಲ್ಲ. ಸಾಕಾಗಿತ್ತು. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನವಿಲು ಅಲ್ಲಿ ನೋಡಿ, ಸಕ್ಕತ್ತಾಗಿ ಹೋಗ್ತಾ ಇದೆ, ಯಾರಿಲ್ಲ, ಒಂದೇ ಒಂದು ನವಿಲು ಆರಾಮಾಗಿ ಸುತ್ತಾ ಉಂಟು. ಎಲ್ಲನೂ ಏನಕ್ಕೂ ಕ್ಲೀನ್ ಮಾಡಿಸಿಟ್ಟಿದ್ದಾರೆ ಜಾಗ. ಅಲ್ಲಿ ನೋಡಿ 2 ಇದಾವಲ್ಲಿ, ಮೇಲೊಂದು ಕುತ್ಕೊಂಡಿದೆ ನೋಡಲ್ಲಿ. ಈ ಒಂದು ರೋಡಲ್ಲಿ ಸಿಕ್ಕಾಪಟ್ಟೆ ನವಿಲುಗಳಿದ್ದಾವೆ ಅಂದ್ಕೊಳ್ಳಿ. ಎಲ್ಲಿ ನೋಡಿದ್ರೂ ನವಿಲು ಕಾಣಿಸುತ್ತೆ. ಸಕ್ಕತ್ತಾಗಿದ್ದಾವೆ. ಕೋಳಿ ಮರಿ ಥರ ಇದ್ದಾವೆ ನವಿಲುಗಳಲ್ಲಿ. ರೋಡಲ್ಲಿ ಕೋಳಿ ಮರಿ ಥರ ಓಡಾಡ್ತಿದ್ದಾವೆ ನವಿಲುಗಳು. ಅಪ್ಪ ಸೈಕಾಗಿದ್ದಾವೆ. ನವಿಲ್ ಅನ್ಬೇಕು ಬರೀ.